ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಆಲ್ರೆಡಿ ಪ್ರಾರಂಭವಾಗಿದೆ ಕಣ್ರಿ. ನಿನ್ನೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗಿದೆ. ಇಂದು ಈ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮಧ್ಯಾಹ್ನ 12 ಗಂಟೆಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಹಾಗಾದರೆ ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ, ಮೊನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂದರೆ ವಿಜಯನಗರ, ಧಾರವಾಡ, ಯಾದಗಿರಿ, ಬೆಂಗಳೂರು ನಗರ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಆಲ್ರೆಡಿ ಈಗ ಜಮಾ ಆಗಿರುವಂಥದ್ದು, ಅಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಕೂಡ ಇದ್ದಾರೆ. ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ, ಜಿಲ್ಲೆಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಧನ್ಯವಾದ, ಯಾಕಂದರೆ ನಮಗೂ ಕೂಡ ಕ್ಲಾರಿಟಿ ಸಿಗತ್ತೆ. ಇನ್ನು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಮುಖ್ಯವಾಗಿ 12 ಜಿಲ್ಲೆಗಳು. ಆ 12 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಅವುಗಳನ್ನು ನಾನು ಮುಂದೆ ಹೇಳ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ದುಡ್ಡು ಏನೋ ಬಿಡುಗಡೆ ಆಗುತ್ತೆ 28ನೇ ಕಂತಿನ ಹಣ ಅಷ್ಟೇ ಅಲ್ಲ, 29, 30 ಜೊತೆಗೆ ಇನ್ನೂ 2 ಕಂತುಗಳು, ಟೋಟಲಿ 10,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಬರುತ್ತೆ. ಸತತವಾಗಿ ಬಿಡುಗಡೆ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಹೇಳಿದ್ದಾರೆ. ಹಾಗಾದರೆ 2.5 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ. ಅದು ಯಾವ ಕಾರಣಕ್ಕಾಗಿ? ಈಗಾಗಲೇ ಸಾಕಷ್ಟು ಫಲಾನುಭವಿಗಳನ್ನು ಮೇಲಿಂದ ಮೇಲೆಗೆ ತೆಗೆದುಹಾಕ್ತಾನೆ ಬಂದಿದ್ದಾರೆ. ಈಗ ಮತ್ತೆ ಅದೇ ಹಾಡ, ಮತ್ತೆ ಅದೇ ರಾಗವ ಅಂತ ಮಹಿಳೆಯರ ಆಕ್ರೋಶ. ಹಾಗಾದರೆ ಬನ್ನಿ ಸ್ನೇಹಿತರ, ಇದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ, ಯಾವ ಕಾರಣಕ್ಕಾಗಿ ತೆಗೆದುಹಾಕ್ತಾ ಇದ್ದಾರೆ. ಸೊ ನೀವು ಎಲಿಜಿಬಲ್ ಇದ್ರೂ ಸಹಿತ ತೆಗೆಯುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದೆ. ಅದಕ್ಕಾಗಿ ಇದರ ಬಗ್ಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಷಯವನ್ನು ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 1,22,00,000 ಫಲಾನುಭವಿಗಳಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಈಗ ಬರಬೇಕಾಗಿರ್ತಕ್ಕಂತಹ ಕಂತುಗಳು 5. ಹೌದು ಸ್ನೇಹಿತರೆ, ಮೊದಲನೇ ಕಂತು 28ನೇ ಕಂತು ಈಗಾಗಲೇ ಸ್ವಲ್ಪ ಜನರಿಗೆ ಬಂದಿದೆ. ಅಂದರೆ ಒಂದು 25-30 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ 1,22,00,000 ಫಲಾನುಭವಿಗಳ ಪೈಕಿ. ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗಬೇಕು. ಹಾಗಾಗಿ ಅದು ಪೂರ್ತಿಯಾಗಿ ಕ್ಲಿಯರ್ ಆಗುವ ತನಕ 28ನೇ ಕಂತಿನ ಹಣ ಬರಬೇಕು ಅಂತಲೇ ನಾವು ಹೇಳಬೇಕಾಗತ್ತೆ. 28 ಜನವರಿ ತಿಂಗಳ ಹಣ, ಇದಾದ ಬಳಿಕ 29 ಫೆಬ್ರವರಿ ತಿಂಗಳ ಹಣ, ಇದಾದ ಬಳಿಕ 30ನೇ ಕಂತು ಈ ಮಾರ್ಚ್ ಕೂಡ ಮುಗಿದು ಹೋಗಿದೆ. ಹೀಗಾಗಿ ಮಾರ್ಚ್ ತಿಂಗಳ ಹಣ ಕೂಡ ಬರಬೇಕು. ನಾನು ಸರ್ಕಾರದ ಒಂದು ನೀತಿ ನಿಯಮದ ಪ್ರಕಾರವೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸರ್ಕಾರ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಸರ್ಕಾರಿ ನೌಕರಸ್ಥರ ವೇತನವನ್ನು ನಾವು ಹೇಗೆ ಜಮಾ ಮಾಡ್ತೀವಿ ಹಾಗೆ ನಾವು ಗೃಹಲಕ್ಷ್ಮಿ ದುಡ್ಡನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾರ್ಚ್ ತಿಂಗಳ ಹಣವನ್ನು ಮಾರ್ಚ್ ತಿಂಗಳಲ್ಲಿ ಕೊಡೋದಿಲ್ಲ, ಅದನ್ನು ಏಪ್ರಿಲ್ನಲ್ಲಿ. ಈಗ ಸರ್ಕಾರಿ ನೌಕರಸ್ಥರು ಮಾರ್ಚ್ ತಿಂಗಳು ಪೂರ್ತಿಯಾಗಿ ದುಡಿತಾರೆ, ಏಪ್ರಿಲ್ನಲ್ಲಿ ವೇತನವನ್ನು ಪಡಿತಾರೆ, ಏಪ್ರಿಲ್ನಲ್ಲಿ ಪೂರ್ತಿಯಾಗಿ ದುಡಿತಾರೆ, ಮೇನಲ್ಲಿ ದುಡ್ಡನ್ನು ಪಡ್ಕೊಳ್ತಾರೆ. ಈ ರೀತಿ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ಳುವಂಥದ್ದು. ಸೊ ಹೀಗಾಗಿ ಸದ್ಯಕ್ಕೆ 30ನೇ ಕಂತು ಕೂಡ ಬರಬೇಕು, ಮಾರ್ಚ್ ತಿಂಗಳ ಹಣ ಕೂಡ ಮುಗಿದೋಗಿದೆ. ಹೀಗಾಗಿ ಏಪ್ರಿಲ್ನಲ್ಲಿ ಈ 3 ಕಂತುಗಳು ಬರಬೇಕು. ಈ 3 ಕಂತುಗಳು 6,000 ಆದವು. ಹಾಗಾದರೆ ಇನ್ನು 2 ಕಂತುಗಳು ಯಾವುವು ಅಂತ ನೀವು ಪ್ರಶ್ನೆ ಮಾಡಬಹುದು. ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿರುವಂತೆ, ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳಾದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಡುತ್ತೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 2 ತಿಂಗಳ ಹಣವನ್ನು ಯಾಮಾರಿಸಿಬಿಡುತ್ತೆ. ಯಾವುದು? ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸಿ ಬಿಡುತ್ತೆ. ಸೊ ಈ ಪ್ರಶ್ನೆಯನ್ನು ನಾವು ಮಾಡಿಲ್ಲ, BJP ನಾಯಕರು ಮಾಡ್ತಾರೆ. BJP ನಾಯಕರು ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ 2 ಕಂತುಗಳನ್ನು ನೀವು ಕೊಟ್ಟಿಲ್ಲ, ಆ 2 ಕಂತುಗಳನ್ನು ನೀವು ಕೊಡಬೇಕಾಗಿದೆ. ಯಾಕೆ ಪೆಂಡಿಂಗ್ ಉಳಿಸಿದ್ರಿ? ಆ 5,000 ಕೋಟಿ ಹಣ, ಅಂದರೆ ಒಂದು ಕಂತಿಗೆ 2,500 ಕೋಟಿ ಹಣ ಬೇಕಾದರೆ ಇನ್ನು 2 ಕಂತಿಗೆ 5,000 ಕೋಟಿ ಹಣ ಬೇಕಾಗತ್ತೆ. ಹಾಗಾದರೆ ಆ 5,000 ಕೋಟಿ ಹಣವನ್ನು ನೀವೇ ನುಂಗಾಕಿದಿರಿ. ಆ 5,000 ಕೋಟಿ ಹಣವನ್ನು ನೀವು ಎಲ್ಲಿಟ್ಟಿದ್ದೀರಿ? ಅದನ್ನು ಯಾಕೆ ನೀವು ಮಹಿಳೆಯರಿಗೆ ಕೊಡಲಿಲ್ಲ? ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದನ್ನು ನಡೆದು ತೋರಿಸ್ಬೇಕು, ಕೊಟ್ಟು ತೋರಿಸ್ಬೇಕು ಅಂತ BJP ನಾಯಕರ ಆಕ್ರೋಶ. ಇದರ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇದಾಗಿ ಕೊಟ್ಟಿದ್ದೀನಿ, ನಾನು ಕ್ಲಿಯರ್ ಮಾಡಿದ್ದೀನಿ, ಇನ್ನೇನು ಕೆಲವೊಂದಿಷ್ಟು ಕಂತುಗಳು ಬಾಕಿ ಉಳಿದಿದ್ದಾವೆ, ಅವುಗಳನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ತಿಳ್ಕೊಂಡ ತಕ್ಷಣ, ಯಾಕಂದರೆ BJP ನಾಯಕರು ಯಾವ ಕಾರಣಕ್ಕೂ ಕೂಡ ಬಿಡ್ತಾ ಇರಲಿಲ್ಲ, ಅವ್ರಿಗೆ ಸಂಪೂರ್ಣ ಕ್ಲಿಯರಿಟಿ ಇತ್ತು. ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನು, ವರದಿಯನ್ನು ಕಲೆಕ್ಟ್ ಮಾಡಿಕೊಂಡೇ ಬಂದಿದ್ದರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತನಾಡಲೇಬೇಕಾದ ಅನಿವಾರ್ಯತೆ ಬಂತು.
ಮಾತನಾಡಿದ ತಕ್ಷಣ ಗೊತ್ತಾಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಸೊ ಆ ಕಂತುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ. ನನ್ನ ಗಮನದಲ್ಲಿ ಇರಲಿಲ್ಲ. ಈಗ ನನಗೆ ಗೊತ್ತಾಗಿದೆ. ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ. ಯಾವ ಕಂತುಗಳನ್ನು ಕೂಡ ನಾನು ಮಿಸ್ ಮಾಡೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಳ್ತಾರೆ. ಈ ಒಪ್ಕೊಳ್ತಾರಲ್ಲ, ಇದನ್ನು ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಸ್ನೇಹಿತರೆ, ಈ ಎಲ್ಲ ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಈಗಾಗಲೇ 5 ಕಂತುಗಳು ಬರಬೇಕು. ಈ ಜನವರಿ, ಫೆಬ್ರವರಿ, ಮಾರ್ಚ್ ಸೇರಿದಂತೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕು. ಹೀಗಾಗಿ 5 ಕಂತುಗಳು 10,000 ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು. ಓಕೆನಾ? ಸೊ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. 10,000 ದುಡ್ಡು ಬರಬೇಕು. ಅದರ ಪೈಕಿ 28ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇದು ಯಾದಗಿರಿ ಸೇರಿದಂತೆ ಮಂಡ್ಯ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಮಹಿಳೆಯರು ಬಾಕಿ ಉಳಿದಿದ್ದಾರೆ. ಅವ್ರಿಗೂ ಕೂಡ ಜಮಾ ಆಗತ್ತೆ. ಹೀಗೆ ಕೊಪ್ಪಳಕ್ಕೂ ಕೂಡ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಚಿಕ್ಕಮಗಳೂರು, ಮಂಗಳೂರು ಸೈಡ್ ಕೂಡ ಜಮಾ ಆಗುತ್ತೆ. ಸೊ ಹೀಗಾಗಿ ಎಲ್ಲೆಲ್ಲಿ ಪೆಂಡಿಂಗ್ ಉಳಿದಿದ್ದಾರೋ ಆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಹಾಗಾದರೆ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸಂಪೂರ್ಣ ದುಡ್ಡು ನಿಮ್ಮ ಖಾತೆಗಳಿಗೆ ಬರುತ್ತೆ. 10,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗುತ್ತೆ. ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಈ 2ರಿಂದ 2.5 ಲಕ್ಷ ಮಹಿಳೆಯರಿಗೆ ದುಡ್ಡು ಬರ್ತಾ ಇಲ್ಲ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಷ್ಟು ಮಹಿಳೆಯರಿಗೆ ಯಾವ ಕಾರಣಕ್ಕಾಗಿ ದುಡ್ಡು ಜಮಾ ಆಗೋದಿಲ್ಲ? ಈ ಪ್ರಶ್ನೆ ಬರ್ತಾ ಇದೆ. ಹೌದು, ಇದನ್ನ ನೀವು ತಿಳ್ಕೊಳ್ಳೇಬೇಕಾದಂತಹ ವಿಷಯ. ಯಾಕಂದ್ರೆ ನಾಳೆ ನಿಮ್ದು ಕೂಡ ಆಗಬಹುದು, ಅಥವಾ ಈಗಾಗಲೇ ನಿಮ್ದು ಆಗಿರಬಹುದು, ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಹಾಗಾಗಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಈಗಾಗಲೇ ಹೇಗೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದಿರಿ, ಇನ್ನಷ್ಟು ಮಾಹಿತಿ ಇದೆ, ಅದನ್ನು ಕೂಡ ತಿಳ್ಕೊಳ್ಳಿ. ಸ್ನೇಹಿತರೆ, ಇಷ್ಟು ಮಹಿಳೆಯರಿಗೆ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಫಲಾನುಭವಿಗಳು ಕೂಡ ಸಿಗಬಹುದು. ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಈಗಾಗಲೇ ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇದನ್ನ ನಾನು ಬರೀ ಹೇಳ್ತಾ ಇಲ್ಲ, ಇದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ. ಒಂದು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೂ ಮುಖ್ಯವಾಗಿ ಇದನ್ನ ನಾನು ತಿಳಿಸ್ಬೇಕು. ಯಾಕಂದ್ರೆ ಅವ್ರ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದಿಲ್ಲ. ಆ ಫೋನು ಇದ್ರೂ ಸಹಿತ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ವಹಿವಾಟನ್ನ ಮಾಡ್ತಾ ಇರೋದಿಲ್ಲ. ಅಂದ್ರೆ ಟ್ರಾನ್ಸಾಕ್ಷನ್, ಬ್ಯಾಂಕ್ ಅಕೌಂಟನ್ನು ನೀವು ಬರೀ ಓಪನ್ ಮಾಡೋದಷ್ಟೇ ಅಲ್ಲ, ಅದನ್ನು ನೀವು ಬಳಕೆ ಮಾಡ್ತಾ ಇರಬೇಕು. ನಿಮ್ಮ ಅಕೌಂಟ್ನಲ್ಲಿ ದುಡ್ಡನ್ನು ಹಾಕೋದು, ತೆಗಿಯೋದು ಮಾಡ್ತಾ ಇರಬೇಕು. ಆಗ ಮಾತ್ರ ಆ ಅಕೌಂಟು ಯೂಸ್ ಮಾಡ್ತಾ ಇದ್ದಾರೆ ಅಂತ ಚಾಲ್ತಿಯಲ್ಲಿ ಬ್ಯಾಂಕ್ನವ್ರು ಇಡ್ತಾರೆ. ಇನ್ ಕೇಸ್ ನೀವು ಅದನ್ನು ಯೂಸೇ ಮಾಡ್ತಾ ಇಲ್ಲ, ಡೆಬಿಟು ಕ್ರೆಡಿಟು ಅಂತ ನೀವು ಅದನ್ನು ವಹಿವಾಟು ಮಾಡ್ತಾ ಇಲ್ಲ ಅಂದರೆ ಆ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಬ್ಯಾಂಕ್ನವರು. ಹೀಗಾಗಿ ಸರ್ಕಾರ ಎಷ್ಟೇ ದುಡ್ಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ನಿಮ್ಮ ಅಕೌಂಟ್ಗೆ ಹೋಗೋದಿಲ್ಲ, ರಿಟರ್ನ್ ಮತ್ತೆ ಸರ್ಕಾರಕ್ಕೆ ಹೋಗುತ್ತೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಇದ್ರೆ ಜಮಾ ಆಗತ್ತೆ, ಇರಲಿಲ್ಲ ಅಂದ್ರೆ ಬ್ಯಾಂಕ್ಗೆ ಹೋಗಿ KYC ಮಾಡಿಸ್ಕೊಂಡು ಮತ್ತೆ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕಂದ್ರೆ ಅಕೌಂಟ್ನಲ್ಲಿ ದುಡ್ಡು ಕ್ರೆಡಿಟ್ ಮಾಡಿ ಅದನ್ನು ವಾಪಸ್ ಡೆಬಿಟ್ ಮಾಡ್ಕೊಳ್ಬೇಕು. ಸೊ ಅಷ್ಟು ಮಾಡಿದ್ರೆ ಸಾಕು, ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿರ್ತಕ್ಕಂತಹ ಮಾಹಿತಿ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.